ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಸೀರೆ ಕಲೆಕ್ಷನ್ಗಳನ್ನ ತೋರಿಸ್ತೀನಿ ಬನ್ನಿ. ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡೋದು ಈ ಮರೂನ್ ಕಲರ್ ಸ್ಯಾರಿಯಿಂದ. ಈ ಮರೂನ್ ಕಲರ್ ಸ್ಯಾರಿನ ನಾನು ಬೇಬಿ ಆದಮೇಲೆ ಫಸ್ಟ್ ಟೈಮ್ ನಾವು ತಿರುಪತಿಗೆ ಹೋದಾಗ ಅಮ್ಮ ನನಗೆ ಗಿಫ್ಟ್ ಕೊಟ್ಟಂಥ ಸ್ಯಾರಿ ಇದು. ಮರೂನ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ. ಸೊ ಇದ್ರ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ ಮತ್ತು ವರ್ಕ್ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ, ಟೈಮ್ ಇರಲಿಲ್ಲ ಅಂತ. ಇದು ಕೂಡ ತುಂಬ ಚೆನ್ನಾಗಿದೆ, ನನಗೆ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನಾನೊಂದು 2 ಟೈಮ್ಸ್ ಇದನ್ನು ವೇರ್ ಮಾಡಿದ್ದೀನಿ. ಸೊ ಇದು ನನ್ನ ಫಸ್ಟ್ ಸ್ಯಾರಿ. ನೆಕ್ಸ್ಟು ನನ್ನ ಹತ್ರ ಇರೋದು ಸೇಮ್ ಇದೇ ಥರ ಸ್ಯಾರಿ, ಪಿಂಕ್ ಕಲರು. ಇದಕ್ಕೂ ಕೂಡ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬ್ಲೌಸ್ ಇದೆ. ಇದು ನಾವು ನಮ್ಮ ಮನೆ ಗೃಹಪ್ರವೇಶ ಮಾಡಿದಾಗ ಅಮ್ಮ ನನಗೆ ಗಿಫ್ಟ್ ಕೊಟ್ಟಂಥ ಸ್ಯಾರಿ. ಇದಕ್ಕೂ ಕೂಡ ಪಿಂಕ್ ಆ್ಯಂಡ್ ರಾಣಿ ಪಿಂಕ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬ್ಲೌಸ್ ಬಂದಿದೆ. ಇದಕ್ಕೂ ಮುಂಚೆ ತೋರಿಸಿದ್ನಲ್ಲ ಆ ಸ್ಯಾರಿಗೂ ಮತ್ತು ಈ ಸ್ಯಾರಿಗೂ ಸೇಮ್ ಒಂದೇ ಥರನೇ ಬ್ಲೌಸು ಕಲರ್ ಇದೆ. ಸೊ ನಾನು ಅದಕ್ಕೆ ಇದು ಎರಡಕ್ಕೂ ಒಂದೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ರೀಸೆಂಟಾಗಿ ಇದು ನಮ್ಮ ಜಾತ್ರೆಗೆ ಹೋದಾಗ ಈ ಸ್ಯಾರಿನ ನಾನು ವೇರ್ ಮಾಡಿದ್ದೆ. ಸೊ ಈಗ ತೋರಿಸ್ತಾ ಇರೋದು ಇದು ನನಗೆ ತುಂಬಾ ಸ್ಪೆಷಲ್ ಸ್ಯಾರಿ. ಯಾಕೆಂದರೆ ಇದು ನನ್ನ ಮುಹೂರ್ತ ಸ್ಯಾರಿ, ಮದುವೆಯ ಮುಹೂರ್ತ ಧಾರೆ ಸ್ಯಾರಿ ಅಂತ ಹೇಳ್ಬೋದು. ಇದು ಬಂದು ಪಿಕಾಕ್ ಗ್ರೀನ್ ವಿತ್ ರೆಡ್ ಕಲರ್ ಕಾಂಬಿನೇಷನಲ್ಲಿ ಈ ಸ್ಯಾರಿ ಇದೆ. ಈ ಕಲರ್ ಅಂತೂ ತುಂಬಾ ಯೂನಿಕ್ ಮತ್ತು ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ. ಸೊ ನನ್ನ ಮದುವೆ ಎಲ್ಲನೂ ನಮ್ಮ ಅತ್ತೆ ನನಗೆ ಸೆಲೆಕ್ಟ್ ಮಾಡಿದ್ದು, ಯಾವ ಸೀರೆಗೂ ನಾನು ಹೋಗಿರಲಿಲ್ಲ. ಸೊ ಇದು ಅವ್ರಿಗೆ ಸೆಲೆಕ್ಷನ್ನು. ಎಷ್ಟು ಚೆನ್ನಾಗಿದೆ ಅಂದರೆ ವೇರ್ ಮಾಡಿ ಒಳ್ಳೆ ಜುವೆಲ್ಸ್ ಹಾಕಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಈ ಸ್ಯಾರಿ ಕಾಣಿಸುತ್ತೆ. ಸೊ ಇದು ನನ್ನ ಫೇವ್ರೆಟ್ ಸ್ಯಾರಿ ಆ್ಯಂಡ್ ಸ್ಪೆಷಲ್ ಸ್ಯಾರಿ ಕೂಡ ಹೌದು. ಅಗೇನ್ ಇವಾಗ ನಾನು ಇಲ್ಲಿ ತೋರಿಸ್ತಾ ಇರೋ ಸ್ಯಾರಿ ಬಂದುಬಿಟ್ಟು ಇದು ಲ್ಯಾವೆಂಡರ್ ಕಲರ್ ಸ್ಯಾರಿ. ಈ ಕಲರ್ ಸ್ಯಾರಿ ತೊಗೋಬೇಕು ಅಂತ ನಾನು ತುಂಬ ದಿವಸನೇ ಅನ್ಕೋತಾ ಇದ್ದೆ. ಲಾಸ್ಟ್ ಮಂತ್ ನಮ್ಮ ಆ್ಯನಿವರ್ಸರಿ ಆದಾಗ ನಮ್ಮ ಹಸ್ಬೆಂಡ್ ಇದು ನನಗೆ ಗಿಫ್ಟ್ ಕೊಟ್ಟಿದ್ದು. ನನ್ನ ಫ್ರೆಂಡ್ ಒಬ್ಬರು ಕಾಶಿಗೆ ಹೋಗಿದ್ರು, ಅವರು ಅಲ್ಲಿ 2 ಸ್ಯಾರಿ ತೊಗೊಳ್ತಾ ಇದ್ರು. ಅದ್ರ ಜೊತೆಗೆ ನಾನು ಕೂಡ ಈ ಸ್ಯಾರಿನ ಅಲ್ಲಿಂದ ತರಿಸಿದ್ದೆ. ಸೊ ಈ ಕಲರ್ ಇನ್ನೂ ಕೂಡ ನಾನು ವೇರ್ ಮಾಡಿಲ್ಲ, ನೋಡೋಣ ನೆಕ್ಸ್ಟ್. ಅಗೇನ್ ಇದೊಂದು ಡಿಫ್ರೆಂಟ್ ಆದ ಕಲರ್ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಬ್ರೌನಿಶು ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಈ ಸ್ಯಾರಿ ಇದೆ. ಇದು ಕೂಡ ಅಷ್ಟೇ, ವೇರ್ ಮಾಡಿದಾಗ ಡ್ಯೂಯಲ್ ಕಲರ್ ಆಗಿ ಕಾಣಿಸುತ್ತೆ. ನಾನು 1-2 ಟೈಮ್ಸ್ ಇದನ್ನು ವೇರ್ ಮಾಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಎಸ್, ಅಗೇನ್ ಈಗ ನನ್ನ ಹತ್ರ ಇರೋ ಒಂದು ಸ್ಪೆಷಲ್ ಸ್ಯಾರಿಗಳಲ್ಲಿ ಈ ಸ್ಯಾರಿ ಕೂಡ ಒಂದು. ಈ ಸ್ಯಾರಿ ಏನಪ್ಪ ಅಂತ ಹೇಳಿದರೆ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದು ನಾನು ರೀಸೆಂಟಾಗಿ ವೇರ್ ಮಾಡಿದ್ದೆ. ಆರೆಂಜ್ ವಿತ್ ಡಾರ್ಕ್ ಬ್ಲೂ ಕಲರ್ ಬ್ಲೌಸ್ ಕಾಂಬಿನೇಷನಲ್ಲಿ ಇದು ಬಂದಿದೆ. ಪಲ್ಲು ಕೂಡ ಬ್ಲೂ ಕಲರಲ್ಲಿರುತ್ತೆ. ಸೊ ವೇರ್ ಮಾಡೋರಂತೂ ತುಂಬಾ ಬ್ರೈಟ್ ಆ್ಯಂಡ್ ಹೈಲೈಟಾಗಿ ಕಾಣಿಸುತ್ತೆ. ರೀಸೆಂಟಾಗಿ ನಾನು ನನ್ನ ಮೈದನ ಎಂಗೇಜ್ಮೆಂಟಲ್ಲಿ ಈ ಸ್ಯಾರಿನ ವೇರ್ ಮಾಡಿದೆ. ಸೊ ನೀವು ಎಲ್ಲ ಈ ಸ್ಯಾರಿನ ನೋಡಿರ್ತೀರ. ನನ್ನ ಹತ್ರ ಅಷ್ಟೊಂದು ಸ್ಯಾರಿಗಳಿಲ್ಲ, ಸ್ವಲ್ಪನೇ ಸ್ಯಾರಿ ಕಲೆಕ್ಷನ್ಗಳಿರೋದು. ರೇಷ್ಮೆ ಸ್ಯಾರಿ ಅಂತ ಬಂದರೆ ಅದರಲ್ಲಿ ಕೆಲವೊಂದು ಕಲೆಕ್ಷನ್ಗಳಿದೆ. ಇದು ಕೂಡ ಒಂದು ರೇಷ್ಮೆ ಸೀರೆ, ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಅಂತ ಹೇಳ್ಬೋದು. ಅಗೇನ್ ಇದು ಪಿಕಾಕ್ ಗ್ರೀನ್ ಮತ್ತು ಪಿಂಕ್ ಕಲರ್ ಪಲ್ಲು ಇರುವಂಥ ಸ್ಯಾರಿ. ಇದಕ್ಕೆ ಕೂಡ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ವೇರ್ ಮಾಡ್ಕೋತೀನಿ. ಪಿಂಕ್ ಕಲರ್ ಬ್ಲೌಸು ಮತ್ತು ಬ್ಲೂ ಕಲರ್ ಯಾವ್ದು ಬೇಕಾದರೂ ಹಾಗೆ ಇದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನಾವು ಯೂಸ್ ಮಾಡ್ಬೋದು. ಇದು ಕೂಡ ಅಷ್ಟೇ, ನಾನು 2 ಟೈಮ್ಸ್ ವೇರ್ ಮಾಡಿದ್ದೀನಿ ಅಷ್ಟೇ. ನಂತರ ಇರೋ ರೇಷ್ಮೆ ಸೀರೆಗಳಲ್ಲಿ ಇದು ತುಂಬಾ ಲೈಟ್ ವೆಯ್ಟ್ ಸೀರೆ ಅಂತ ನಾನು ಹೇಳ್ತೀನಿ. ಅಗೇನ್ ಮತ್ತು ನಾನು ನೆಕ್ಸ್ಟು ಈ ರೇಷ್ಮೆ ಸೀರೆ ಬಂದು ನನ್ನ ಗ್ರ್ಯಾಜುಯೇಷನ್ ಅಂದರೆ BCom ಗ್ರ್ಯಾಜುಯೇಷನ್ಗೆ ನನ್ನ ಕಾಲೇಜಲ್ಲಿ ಯೆಲ್ಲೋ ಕಲರ್ ಥೀಮ್ ಹಾಕ್ಕೊಂಡು ಬರಬೇಕು ಅಂತ ಕಾನ್ಸೆಪ್ಟಲ್ಲಿ ಇತ್ತು. ಸೊ ಹಾಗಾಗಿ ಈ ಸೀರೆನ ನಮ್ಮ ದೊಡ್ಡತ್ತೆ ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಇದು ಕೂಡ ಯೆಲ್ಲೋ ವಿತ್ ಪಿಂಕ್ ಕಾಂಬಿನೇಷನಲ್ಲಿ. ಸೊ ಇದು ನಾನು 1 ಟೈಮ್ ಇಲ್ಲಿವರೆಗೂ ವೇರ್ ಮಾಡಿದ್ದೀನಿ. ಅಗೇನ್ ಮತ್ತೆ ವೇರ್ ಮಾಡೋದಕ್ಕೆ ಟೈಮ್ ಬಂದಿಲ್ಲ. ಇದು ಕೂಡ ಸೂಪರ್ ಆಗಿದೆ ಸ್ಯಾರಿ, ವೇರ್ ಮಾಡಿದ್ರೆ ಅಂತೂ ಅಲ್ಟಿಮೇಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇದು ಪಿಂಕ್ ಮತ್ತು ಆರೆಂಜ್ ಕಲರ್, ಲೈಟ್ ಆರೆಂಜ್. ಈ
ಸ್ಯಾರಿದು ಒಂದು ಸ್ಟೋರಿನೇ ಇದೆ. ಏನಪ್ಪ ಅಂತ ಹೇಳಿದ್ರೆ, ಇದು ನಾನು ಮದುವೆ ಆಗೋ ಹೊಸದ್ರಲ್ಲಿ ನಮ್ಮ ಮಾವನವರು ನನಗೆ ಸೆಲೆಕ್ಟ್ ಮಾಡಿದಂಥ ಸ್ಯಾರಿ ಪಿಕಾಕ್ ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ವಿತ್ ಸಿಲ್ವರ್ ಬಾರ್ಡರ್ ಇದೆ ಅಂತ ಹೇಳ್ಬೋದು. ಸೊ ಈ ಸ್ಯಾರಿ ನಾನು ಅವತ್ತು ತೊಗೊಂಡಾಗಿಂದ ಇವತ್ತಿನವರೆಗೂ ಒನ್ ಟೈಮ್ ಕೂಡ ನಾನು ವೇರ್ ಮಾಡೋದಕ್ಕೆ ಆಗಿಲ್ಲ. ಅದೇನು ಅಂತ ಗೊತ್ತಿಲ್ಲ. ಸೊ ಈ ಸತಿ ಹಿಂಗಾದರೂ ಮಾಡಿ ಈ ಸ್ಯಾರಿನ ವೇರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಡೆಫಿನೆಟಾಗಿ ಈ ಸ್ಯಾರಿನ ನಾನು ಈ ಟೈಮ್ ವೇರ್ ಮಾಡ್ತೀನಿ. ಸೊ ಇದು ಕೂಡ ಒನ್ ಆಫ್ ದ ಸ್ಪೆಷಲ್ ಸ್ಯಾರಿ. ಇದು ಒಂಥರ ಮೆಹಂದಿ ಕಲರ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಬಂದಿದೆ. ಸಿಲ್ವರ್ ಬಾರ್ಡರ್ ಕೂಡ ಇದೆ. ಸೊ ಇದು ಚೆನ್ನಾಗಿದೆ ಸ್ಯಾರಿ. ಅಗೇನ್ ಇಲ್ಲಿ ನೋಡ್ತಾ ಇರೋದು ಈ ಸ್ಯಾರಿ ಬಂದು ನಮ್ಮ ಅತ್ತೆ ನನಗೆ ಗಿಫ್ಟ್ ಕೊಟ್ಟಂಥ ಸ್ಯಾರಿ. ಇದು ಕೂಡ ನನಗೆ ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಫಸ್ಟ್ ತಂದಿರೋ ಸ್ಯಾರಿ ಡ್ಯಾಮೇಜ್ ಆಗಿತ್ತು. ನಾನು ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ ಅಂತ ಹೇಳಿ ಮತ್ತೆ ನನಗೆ ಇದೇ ಸ್ಯಾರಿನ ಹೋಗಿ ಇನ್ನು ಮತ್ತೆ ತೊಗೊಂಡು ಬಂದರು. ಸೊ ಇದು ಕೂಡ ನನ್ನ ಫೇವ್ರೆಟ್ ಕಲರ್ಸ್ಗಳಲ್ಲಿ ಒಂದು ಗ್ರೀನ್ ಮತ್ತು ಪರ್ಪಲ್ ಕಲರ್ ಬಾರ್ಡ್ರು ತುಂಬಾ ಚೆನ್ನಾಗಿದೆ. ಇದನ್ನು ವೇರ್ ಮಾಡಿದಾಗಲೂ ಅಷ್ಟೇ ತುಂಬ ಬ್ರೈಟ್ ಮತ್ತು ಎಲಿಗೆಂಟಾಗಿ ಕಾಣಿಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಕಾಂಬಿನೇಷನ್ ಈ ಸ್ಯಾರಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸ್ಯಾರಿ ಬಂದುಬಿಟ್ಟು ನಾರ್ಮಲ್ ಜಾರ್ಜೆಟ್ ಸ್ಯಾರಿ. ಇದು ಬಂದು ಲಾಸ್ಟ್ ಇಯರ್ ಆ್ಯನಿವರ್ಸರಿಗೆ ನಮ್ಮ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಟ್ಟಂಥ ಸ್ಯಾರಿ. ಇದು ಕೂಡ ಲೈಟ್ ವೇಟ್ ಆಗಿ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದಾಗ. ಆನಿಯನ್ ಪಿಂಕ್ ವಿತ್ ಪರ್ಪಲ್, ಡಾರ್ಕ್ ಪರ್ಪಲ್ ಕಾಂಬಿನೇಷನಲ್ಲಿ ಇದು ಸ್ಯಾರಿ ಇದೆ. ವೇರ್ ಮಾಡಿದಾಗ ಈ ಸ್ಯಾರಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಗೇನ್ ಇಲ್ಲಿ ನೋಡ್ತಾ ಇರೋದು ಗೋಲ್ಡನ್ ಸ್ಯಾರಿ. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ನನಗೆ ಈ ಥರ ಒಂದು ಗೋಲ್ಡನ್ ಸ್ಯಾರಿ ತೊಗೋಬೇಕು ಅಂತ ಆಸೆಯಾಗಿ ಈ ಸ್ಯಾರಿನ ನಾನು ನಮ್ಮಮ್ಮ ಹತ್ರ ಕೇಳಿ ಈಸ್ಕೊಂಡೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ, ಲೈಟ್ ವೆಯ್ಟು. ಬಟ್ ಏನಂದ ಉಟ್ಕೊಂಡಾಗ ಸ್ವಲ್ಪ ದಪ್ಪ ಕಾಣಿಸ್ತೀನಿ. ಅದು ಬಿಟ್ಟರೆ ಈ ಕಲರ್ ಸ್ಯಾರಿ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ನನ್ನ ಎಲ್ಲ ರೇಷ್ಮೆ ಸೀರೆಗಳನ್ನ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಎತ್ತಿಟ್ಟಿದ್ದೀನಿ, ಯಾಕಂದರೆ ಸೇಫ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸೀರೆ ಬಂದುಬಿಟ್ಟು ನನ್ನ ಶ್ರೀಮಂತದ ಸೀರೆ. ಈ ಸೀರೆನ ತರೋದಕ್ಕೆ ಕೂಡ ನಾನು ಹೋಗಿರಲಿಲ್ಲ. ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ ಮತ್ತು ನಮ್ಮ ಅತ್ತಿಗೆಯವರು ಹೋಗಿದ್ದರು. ಈ ಸ್ಯಾರಿನ ನನಗೋಸ್ಕರ ನಮ್ಮ ಹಸ್ಬೆಂಡು ಸೆಲೆಕ್ಟ್ ಮಾಡಿದಂತೆ. ನನ್ನ ಮೈಂಡಲ್ಲಿ ನನ್ನ ಶ್ರೀಮಂತಕ್ಕೆ ನನಗೆ ಗ್ರೀನ್ ಕಲರ್ ಬೇಕು ಅಂತ ಇತ್ತು. ಬಟ್ ಗ್ರೀನ್ ಎಲ್ಲರೂ ಹಾಕೋತಾರೆ ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡಿಗೆ ಇದೇ ಥರ ಕಾಂಬಿನೇಷನ್ ಬೇಕು ಅಂತ ಅವ್ರ ಮೈಂಡಲ್ಲಿ ಇತ್ತಂತೆ. ಸೊ ಅವರು ಈ ಸ್ಯಾರಿನ ಚಿಕ್ಕಪೇಟೆನಲ್ಲಿ ಹೋಗಿ ತೊಗೊಂಡು ಬಂದಿದ್ದು. ಅವ್ರಿಗೆ ಈ ಸ್ಯಾರಿ ನೋಡಿದ ತಕ್ಷಣ ಇಷ್ಟ ಆಯ್ತಂತೆ. ಸೊ ಈ ಸ್ಯಾರಿನ ನನಗೋಸ್ಕರ ಸೆಲೆಕ್ಟ್ ಮಾಡಿದ್ದಾರೆ. ಅಗೇನ್ ಇಲ್ಲಿ ನೋಡ್ತಿರೋ ಸ್ಯಾರಿ ನಿಮಗೆಲ್ಲರಿಗೂ ಗೊತ್ತಿದೆ, ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಇದು ಕಂಪ್ಲೀಟ್ ರೆಡ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಕಂಪ್ಲೀಟಾಗಿ ಪಿಕಾಕ್ ಬುಟ್ಟಾಸ್ ಇದೆ. ಈ ಸ್ಯಾರಿ ಕಾಂಬಿನೇಷನ್ ಆಗಿ ಇದಕ್ಕೆ ಡಾರ್ಕ್ ಗ್ರೀನ್ ಕಲರ್ ಬ್ಲೌಸ್ ಕಾಂಬಿನೇಷನ್ ಇದೆ. ಈ ಸ್ಯಾರಿ ಕೂಡ ನನಗೆ ನಮ್ಮ ಅತ್ತೆಯವರು ಸೆಲೆಕ್ಟ್ ಮಾಡಿದ್ದು. ಆಲ್ಮೋಸ್ಟ್ ಎಲ್ಲ ಸ್ಯಾರಿಗಳನ್ನೂ ನನಗೆ ನಮ್ಮ ಅತ್ತೆಯವರು ಸೆಲೆಕ್ಟ್ ಮಾಡಿದಂಥ ಸ್ಯಾರಿಗಳೇ. ನಾನೇ ಪರ್ಚೇಸ್ ಮಾಡಿರೋಂಥ ಸ್ಯಾರಿಗಳು ಒಂದು ಫ್ಯೂ ಅಂದರೆ 3-4-5 ಸ್ಯಾರಿಗಳಷ್ಟೇ ನಾನು ತೊಗೊಂಡಿರೋದು. ಎಲ್ಲನೂ ನನಗೆ ಅವ್ರು ಗಿಫ್ಟ್ ಮಾಡಿದಂಥ ಸ್ಯಾರಿಗಳು. ನನಗೆ ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಸ್ಯಾರಿ ಒಂದು ಹಳೇ ಕಾಲದ ಸ್ಯಾರಿ ಅಂತಲೇ ಹೇಳ್ಬೋದು. ಈ ಸ್ಯಾರಿಗೆ ಏನಿಲ್ಲ ಅಂದರೆ ಒಂದು 25-30 ವರ್ಷ ವಯಸ್ಸಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಸ್ಯಾರಿನ ತೊಗೊಂಡು ಇಟ್ಕೊಂಡಿದ್ದೀನಿ. ಇದು ಬಂದು ನಮ್ಮ ಅತ್ತೆಯವರ ಅಮ್ಮನ ಸ್ಯಾರಿ. ಸೊ ಅದಕ್ಕೋಸ್ಕರ ನಾನು ಈ ಸ್ಯಾರಿನ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಇದು ಒಂದು ನಾರ್ಮಲ್ ಪಿಂಕ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಸ್ಯಾರಿ. ಸೊ ಎಲ್ಲಿಗಾರು ಹೋದಾಗ ಬಂದಾಗ ಹಾಕೊಳ್ಳೋಕ್ಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಸ್ಯಾರಿ ಏನಪ್ಪ ಅಂತ ಹೇಳಿದ್ರೆ, ನಾನು ಈ ಸ್ಯಾರಿನ ಶಾಪುರ್ಗೆ ಹೋದಾಗ ತೊಗೊಂಡು ಬಂದಿದ್ದಂಥ ಸ್ಯಾರಿ. ಅಲ್ಲಿ ನಾನು ಕಾಟನ್ ಸೀರೆ ಬೇಕು ಅಂತ ಹುಡುಕ್ತಿದ್ದಾಗ ನನ್ನ ಕಣ್ಣಿಗೆ ಈ ಸ್ಯಾರಿ ಬಿತ್ತು. ಸೊ ಆವಾಗ ತೊಗೊಂಡಂಥ ಸ್ಯಾರಿ. ಇದು ಕೂಡ ಒಂದು ಲೈಟ್ ವೆಯ್ಟ್ ಆಗಿರೋ ಚೆಕ್ಸ್ನಲ್ಲಿರೋವಂಥ ಒಂದು ರೇಷ್ಮೆ ಸೀರೆ, ಲೈಟ್ ವೆಯ್ಟ್ ಆಗಿದೆ. ಈ ಸೀರೆಗಳನ್ನೆಲ್ಲ ನಾನು ಆಲ್ಮೋಸ್ಟ್ ಅದರ ಫಂಕ್ಷನ್ಸ್ ಏನಾದರೂ ಇದ್ದರೆ ಮಾತ್ರ ವೇರ್ ಮಾಡ್ತೀನಿ, ಇಲ್ಲ ಯೂಶ್ವಲಾಗಿ ಪೂಜೆ ಟೈಮಲ್ಲಿ ವೇರ್ ಮಾಡ್ತೀನಿ. ಇದು ಕೂಡ ನನ್ನ ಮದುವೆ ಟೈಮಲ್ಲಿ ತೊಗೊಂಡಂಥ ಸ್ಯಾರಿ, ಪಿಂಕ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್. ಸ್ವಲ್ಪ ಹೆವಿ ಆಗಿದೆ, ಹಾಕ್ಕೊಂಡಾಗ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಈ ಸ್ಯಾರಿಗಳನ್ನ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಸ್ಯಾರಿ ಬಂದು ನನ್ನ ಮದುಮಗಳು ಮಾಡಿದಾಗ ತೊಗೊಂಡಂಥ ಸ್ಯಾರಿನ 3ರಲ್ಲಿ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ. ಆಡ್ಲಿ ಇದನ್ನು ಕೂಡ ಅಷ್ಟೇ 1 or 2 ಟೈಮ್ಸ್ ನಾನು ವೇರ್ ಮಾಡಿದ್ದೀನಿ. ಇದು ಕೂಡ ಒಂದು ಬ್ಲೂ ಕಲರ್ ವಿತ್ ಡಾರ್ಕ್ ಪರ್ಪಲ್ ರೇಷ್ಮೆ ಸೀರೆ. ಇದು ತುಂಬಾ ಬ್ಯೂಟಿಫುಲ್ ಆಗಿರೋ ಕಾಂಬಿನೇಷನ್, ತುಂಬಾ ಲೈಟ್ ವೆಯ್ಟ್ ಆಗಿದೆ. ವೇರ್ ಮಾಡಿದಾಗಂತೂ ತುಂಬಾ ರಿಚ್ ಆಗಿ ಕಾಣಿಸುತ್ತೆ. ಅಗೇನ್ ಇದು ನಾರ್ಮಲ್ ಸ್ಯಾರೀಸ್ಗಳಲ್ಲಿ ಒಂದು.
ಇದು ಗ್ರೇ ವಿತ್ ಮರೂನ್ ಕಲರ್ ಸ್ಯಾರಿ. ಇದು ಕೂಡ ಒಂದು ರೇಷ್ಮೆ ಸೀರೆ. ಇದು ಸ್ವಲ್ಪ ಹೆವಿಯಾಗಿದೆ ಹಾಕೊಳ್ಳೋದಕ್ಕೆ. ಇದನ್ನು ಕೂಡ ಇನ್ನೂ ಒನ್ ಟೈಮ್ ಹಾಕ್ಕೊಂಡಿಲ್ಲ. ಇದು ಕೂಡ ಒಂದು ರೇಷ್ಮೆ ಸೀರೆ. ಲ್ಯಾವೆಂಡರ್ ಅಂದರೆ ಡಾರ್ಕ್ ಲ್ಯಾವೆಂಡರ್ ಪರ್ಪಲ್ ವಿತ್ ಮರೂನ್ ಕಲರ್ ಕಾಂಬಿನೇಷನಲ್ಲಿ ರೀಸೆಂಟಾಗಿ ನಾನು ಈ ಸ್ಯಾರಿನ ಹಾಕ್ಕೊಂಡಿದ್ದು ಫೋಟೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಕೂಡ ನೋಡಿರ್ತೀರ. ನಂಗೆ ಗೊತ್ತಿರೋಂಗೆ ನನಗೆ ಅಷ್ಟೊಂದು ಡಾರ್ಕ್ ಕಲರ್ಸ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಕೋತೀನಿ, ಸಮ್ ಆಫ್ ದ ಕಲರ್ಸ್ ಬಿಟ್ಟು. ಇದು ಕೂಡ ಒಂದು ಸೀರೆ. ಇದು ಬಂದು ನಮ್ಮ ಅತ್ತಿಗೆಯವರು ಅವ್ರ ಶ್ರೀಮಂತಕ್ಕೆ ನನಗೆ ಗಿಫ್ಟ್ ಕೊಟ್ಟಂಥ ಸೀರೆ. ಇದು ಕೂಡ ನಾನು ವೇರ್ ಮಾಡಿದಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸೀರೆ ನನಗೆ, ಬಿಕಾಸ್ ಆಫ್ ದ ಕಲರ್ ಕಾಂಬಿನೇಷನ್ ಬ್ಲೂ ಆ್ಯಂಡ್ ಪಿಂಕ್. ಇದೆಲ್ಲ ನನ್ನ ಹತ್ರ ಇರೋ ನಾರ್ಮಲ್ ಸೀರೆಗಳು. ಆಲ್ಮೋಸ್ಟ್ ನನ್ನ ಹತ್ರ ಬಂದು ಬಾರ್ಡ್ರ್ ಸೀರೆಗಳೇ ಜಾಸ್ತಿ ಇರೋದು ಪ್ಲೇನ್ ಸೀರೆಗಳಿಗಿಂತ. ಯಾಕಂದರೆ ಬಾರ್ಡ್ರ್ ಸೀರೆಗಳನ್ನ ಹಾಕ್ಕೋಬೇಕಂತೆ ನಮ್ಮ ಹಸ್ಬೆಂಡ್ಗೆ, ಅದೇ ತುಂಬ ಇಷ್ಟ. ಸೊ ಹಾಗಾಗಿ ಪ್ಲೇನ್ ಸೀರೆಗಳು ನನ್ನ ಹತ್ರ ಸ್ವಲ್ಪನೇ ಇರೋದು. ಇದು ರೀಸೆಂಟಾಗಿ ನನಗೆ ಇಷ್ಟ ಆಗಿ ನಾನು ಬೈ ಮಾಡಿದಂಥ ಸೀರೆ. ರೆಡ್ ಕಲರ್ ಕಾಂಬಿನೇಷನಲ್ಲಿ ನನಗೆ ಸೀರೆ ಬೇಕು ಅಂತ ನನಗೆ ಆಸೆ ಆಗಿತ್ತು. ಹಾಗಾಗಿ ಅದ್ರ ಜೊತೆ ನಾನು ಹೋದಾಗ ಈ ಕಲರ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಪ್ಲೇನ್ ಸ್ಯಾರೀಸ್ಗಳಲ್ಲಿ. ಅದಕ್ಕೆ ನಾನು ಅದು ಇದು ಮತ್ತು ಇನ್ನೊಂದು ಕಲರ್ ಸ್ಯಾರಿನ ಬೈ ಮಾಡಿದೆ. ಈ ಸ್ಯಾರೀಸ್ ಬಂದು ನನ್ನ ಕಾಲೇಜ್ ಆ್ಯಂಡ್ ಸ್ಕೂಲ್ ಡೇಸ್, ಅಂದರೆ ನಾನು 10th ಓದ್ತಿರ್ಬೇಕಾದ್ರೆ ಸೆಂಡ್ ಆಫ್ ಟೈಮಲ್ಲಿ ತೊಗೊಂಡಿರೋಂಥ ಸ್ಯಾರಿ. ಅದಕ್ಕೋಸ್ಕರ ನಾನು ಇದನ್ನು ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ನಾರ್ಮಲ್ ಸ್ಯಾರೀಸು, ಗಿಫ್ಟ್ ಕೊಟ್ಟಂಥ ಸ್ಯಾರಿಗಳು. ಈ ಥರ ಸ್ಯಾರೀಸ್ ಎಲ್ಲ ನಾನು ನಮ್ಮ ಮನೇಲಿ ತುಂಬಾ ಪೂಜೆ ಮಾಡಿದಾಗ ಯೂಸ್ ಮಾಡ್ಕೋತೀನಿ. ಈ ಸ್ಯಾರಿ ನೋಡ್ತಿದ್ದೀರಲ್ಲ, ಇದು ಬಂದು ಇಲ್ಕಲ್ ಸೀರೆ ಅಂತ ಹೇಳ್ಬೋದು. ಇದು ನನ್ನ ಮದುವೆ ಟೈಮಲ್ಲಿ ನಮ್ಮ ಅಜ್ಜಿ ಅವ್ರಿಗೆ ನಮ್ಮಮ್ಮ ಅವರು ಕೊಡಿಸಿದಂಥ ಸೀರೆ. ಅಜ್ಜಿ ಇಲ್ಲ ತೀರೋಗಿದ್ದಾರೆ, ಅವ್ರ ನೆನಪಿಗೋಸ್ಕರ ನಾನು ಈ ಸೀರೆನ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಇದು ನನ್ನ ಮದುವೆ ಆಗೋಸೋದ್ರಲ್ಲಿ ನನ್ನ ರಿಲೇಷನ್ ಯಾರೋ ನನಗೆ ಗಿಫ್ಟ್ ಕೊಟ್ಟಂಥ ಸ್ಯಾರಿ. ಇದನ್ನು ನಾನು ನಮ್ಮ ಅತ್ತೆಯವ್ರ ಹತ್ರ ನನಗೆ ಕಾಟನ್ ಸ್ಯಾರಿ ಬೇಕು ಅಂತ ಹೇಳಿ ಇಸ್ಕೊಂಡಂಥ ಸ್ಯಾರಿ. ಅವರು ನನಗೆ ಇದು ಸರ್ಪ್ರೈಸ್ ಆಗಿ ತಂದು ಕೊಟ್ಟಿತ್ತು. ಇದು ಕೂಡ ಒಂದು ನಾರ್ಮಲ್ ಸ್ಯಾರಿ, ಪಿಂಕ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್ನು. ಈ ಥರ ಸ್ಯಾರೀಸ್ ಎಲ್ಲ ನಾನು ಯೂಶ್ವಲಿ ಪೂಜೆ ಮಾಡಿದಾಗ ಅಥವಾ ಎಲ್ಲರೂ ಇಲ್ಲೆಲ್ಲ ಆಚೆ ಹೋದಾಗ ಯೂಸ್ ಮಾಡ್ತೀನಿ. ಇದು ಕೂಡ ಒಂದು ನನ್ನ ಮದುವೆ ಆಗಿರೋ ಟೈಮಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಅತ್ತೆ ನನಗೆ ಗಿಫ್ಟ್ ಕೊಟ್ಟಂಥ ಸ್ಯಾರಿ. ಈ ಸ್ಯಾರಿಗೂ ಬಂದು ನಾನು ಡಾರ್ಕ್ ಗ್ರೀನ್ ಕಲರ್ ಬ್ಲೌಸ್ನ ಹೊಲಿಸಿದ್ದೀನಿ. ಈ ಸ್ಯಾರಿ ಬಂದು ನನ್ನ ಅಮ್ಮಂದು. ಇದೆಲ್ಲ ನಾರ್ಮಲ್ ಸ್ಯಾರೀಸು. ಯಾವಾಗ ಉಟ್ಕೋತೀನಿ ಅಂತ ಹೇಳಿದ್ರೆ ಇದನ್ನು ಪೂಜೆ ಅದೇನಾರು ಮಾಡಿದಾಗ ನಾನು ಉಟ್ಕೋತೀನಿ. ಈ ಥರದ ಸ್ಯಾರಿ ಬಂದು ಇದನ್ನು ನಾನು ಲಾಸ್ಟ್ ಇಯರ್ ಗಣೇಶ ಹಬ್ಬಕ್ಕೆ ತೊಗೊಂಡಂಥ ಸ್ಯಾರಿ. ಇದು ನಾನು ರೀಸೆಂಟಾಗಿ ಕೂಡ ಉಟ್ಕೊಂಡಿದ್ದೆ. ಇದು ಕೂಡ ಲೈಟ್ ವೆಯ್ಟಾಗಿ ತುಂಬಾ ಚೆನ್ನಾಗಿದೆ. ಈ ಸ್ಯಾರಿ ಬಂದು ನನ್ನ ಬ್ಯಾಂಗಲ್ ಶಾಸ್ತ್ರಕ್ಕೆ ನಾನು ಹಾಕ್ಕೊಂಡಿದ್ದು 4 years ಆಯಿತು. ಮತ್ತು ತಿರ್ಗಿ ಅಗೇನ್ ರೀಸೆಂಟಾಗಿ ಒಂದು ಟೈಮ್ ಉಟ್ಕೊಂಡಿದ್ದೆ ಈ ಸ್ಯಾರಿನ. ಇದು ಬಂದು ಲಾಸ್ಟ್ ಇಯರ್ ನಮ್ಮ ಅತ್ತೆಗೆ ಪೂಜೆಗೆ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಅವ್ರಿಗೆ ಬಟ್ಟೆ ಏರಿಸ್ತೀವಲ್ಲ, ಆ ಟೈಮಲ್ಲಿ ಲೈಟ್ ವೆಯ್ಟಾಗಿ ಅವ್ರಿಗೆ ಏರಿಸಿದಂಥ ಲೈಟ್ ವೆಯ್ಟ್ ಸ್ಯಾರಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಸ್ಯಾರಿಗಳೆಲ್ಲ ನಾನು ಮದುವೆ ಆಗಿ ಹೊಸದ್ರಲ್ಲೇ ತುಂಬ ಸ್ಯಾರಿಗಳನ್ನ ತೊಗೊಂಡು ನಾನು ಇಟ್ಕೊಂಡೆ. ಅದಾದಮೇಲೆ ಸ್ಯಾರಿಗಳನ್ನ ತೊಗೊಳಕ್ಕೆ ಹೋಗಲ್ಲ. ವರ್ಷಕ್ಕೆ ಒಂದು ಸತಿ ಸ್ಯಾರಿಗಳನ್ನ ಅಥವಾ 2 times ತೊಗೋತೀನಿ. ಅದು ಬಿಟ್ಟರೆ ಯಾರು ಗಿಫ್ಟ್ ಕೊಟ್ಟರೆ ಸ್ಯಾರಿಗಳನ್ನ ಚೆನ್ನಾಗಿದ್ದರೆ ಯೂಸ್ ಮಾಡ್ತೀನಿ. ಇದು ಸ್ಯಾರಿ ಅಷ್ಟೇ, ನಮ್ಮ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಟ್ಟಂಥ ಸ್ಯಾರಿ. ಮತ್ತು ನಿಮಗೆ ನೆಕ್ಸ್ಟು ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಇದಾಗಿತ್ತು ನನ್ನ ಸ್ಯಾರಿ ಕಲೆಕ್ಷನ್ಸ್. ಹೀಗೆ ನನ್ನ ವಿಡಿಯೋಗಳನ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಓಂ ಶ್ರೀ ಶಕ್ತಿಪೀಠ ಸಿಗಂದೂರು ಚೌಡೇಶ್ವರಿ ದೇವಿ ಜ್ಯೋತಿಷ್ಯರು ನುಡಿದಂತೆ ನಡೆಯುವರು. ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ಮೋಸ, ಇಷ್ಟಪಟ್ಟವರು ನಿಮ್ಮಂತಾಗಲು, ವ್ಯಾಪಾರದಲ್ಲಿ ಲಾಭ ನಷ್ಟ, ಮದುವೆ ಸಮಸ್ಯೆ, ಸಂತಾನ ಭಾಗ್ಯ, ಕೊಟ್ಟ ಹಣ ಹಿಂದಿರುಗಿ ಬರಲು, ಸಿನಿಮಾದಲ್ಲಿ ಅವಕಾಶ ಸಿಗುತ್ತಿಲ್ಲವೇ, ಆಟದಲ್ಲಿ ಸೋಲುತ್ತಿದ್ದೀರಾ, ಭೂಮಿ ವಿಚಾರ, ವಾಹನಗಳ ಸಮಸ್ಯೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ನಿಧಿ ವಿಚಾರ, ಇನ್ನು ಮುಂತಾದ ಸಮಸ್ಯೆಗಳು ಇದ್ದರೂ 100% ಶಾಶ್ವತ ಪರಿಹಾರ. ಪಂಡಿತ್ ಮಂಜುನಾಥ್ ಆಚಾರ್ಯ. 9986552434 9986552434.